ದ್ವಿಚಕ್ರ ವಾಹನ ಸವಾರರಿಗೆ ಸುರಕ್ಷತೆಯ ಸಲುವಾಗಿ ಹಲವಾರು ತಿಳುವಳಿಕೆ ಕಾರ್ಯಕ್ರಮ ನಡೆಸಿ ಯಮನ ವೇಷಧಾರಿಯಾಗಿಯೋ ನಿಂತು ಹೆಲ್ಮೆಟ್ ಧರಿಸುವಂತೆ ಜಾಗೃತಿ ಮೂಡಿಸಿರುವ ಪೊಲೀಸರು ಪ್ರಸ್ತುತ ದಂಡಾಸ್ತ್ರ ಪ್ರಯೋಗಕ್ಕೆ ನಿಂತಿದ್ದಾರೆ. ಕಳೆದೆರಡು ದಿನಗಳಿಂದ ಹೆಲ್ಮೆಟ್ ಧರಿಸದೆ ಪೆಟ್ರೋಲ್ ಬಂಕ್ಗೆ ಬಂದ ಬೈಕ್ ಸವಾರರಿಗೆ ವಾಪಸ್ ಕಳಿಸುತ್ತಿದ್ದು ಫೋಟೋ ತೆಗೆದು ಬಿಡಲಾಗುತ್ತಿದೆ. ದೇವರಬಾವಿ, ಚೌಡಗೇರಿ ಸೇರಿದಂತೆ ಎಲ್ಲೆಡೆ ಪೆಟ್ರೋಲ್ ಬಂಕ್ನಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಅಲ್ಲದೆ ಎಲ್ಲಾ ಬಂಕ್ ಪ್ರವೇಶ ದ್ವಾರದಲ್ಲೇ ಮಾಹಿತಿ ಫಲಕ ಅಳವಡಿಸಿ ಹೆಲ್ಮೆಟ್ ಧರಿಸದೆ ಹಾಗೂ ನಿಯಮ ಮೀರಿ ಬಂದವರಿಗೆ ಪೆಟ್ರೋಲ್ ನೀಡಲಾಗದು ಎಂದು ನಮೂದಿಸಲಾಗಿದೆ. ಇನ್ನು ಮಾತು ಕೇಳದೆ ಸಾಗುವ ಬೈಕ್ಗಳ ಫೋಟೋವನ್ನ ಪೊಲೀಸ್ ಸಿಬ್ಬಂದಿಗಳು ತೆಗೆಯುತ್ತಿದ್ದು ಬೈಕ್ ನಂಬರ್ ಆಧರಿಸಿ ಮಾಲಕರಿಗೆ ದಂಡದ ನೋಟಿಸ್ ಮನೆಗೆ ತಲುಪಿಸುವ ಕಾರ್ಯವು ಸದ್ದಿಲ್ಲದೆ ನಡೆಯುತ್ತಿದೆ. ಇನ್ನು ಯಾವಾಗಲೂ ಹೆಲ್ಮೆಟ್ ಧರಿಸದೆ ತೆರಳುವವರು ಸಹ ಸಂಚಾರಿ ನಿಯಮ ಬಿಗಿಗೊಳ್ಳುತ್ತಿರುವಂತೆ ಹೆಲ್ಮೆಟ್ ಧರಿಸಿ ತೆರಳುತ್ತಿರುವುದು ಕಂಡುಬರುತ್ತಿದ್ದು, ಒಟ್ಟಾರೆ ಪಿಐ ಶ್ರೀಧರ್ ಎಸ್ಆರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಹೆಲ್ಮೆಟ್ ಜಾಗೃತಿ ಅಭಿಯಾನ ಯಶಸ್ವಿಯಾಗುತ್ತಿದೆ. ಪೊಲೀಸರು ರಸ್ತೆಯಲ್ಲಿದ್ರೂ ನಮಗೇನೂ ಮಾಡಲಿಲ್ಲ ಎಂದು ತೆರಳುವ ಬೈಕ್ ಸವಾರರಿಗೆ ಅಚ್ಚರಿಯ ನೋಟಿಸ್ ನೀಡಲು ಸಜ್ಜಾಗಿದ್ದು, ಇದಕ್ಕಾಗಿ ವಿವಿಧೆಡೆ ನಿಂತು ಕರ್ತವ್ಯ ನಿರ್ವಹಿಸುವ ಪೊಲೀಸರು ಜಿಪಿಎಸ್ ಆಧಾರಿತ ಬೈಕ್ ಫೋಟೋಗಳನ್ನ ತೆಗೆಯುತ್ತಿದ್ದು, ಪ್ರತಿದಿನ ಅತ್ಯಧಿಕ ಸಂಖ್ಯೆಯಲ್ಲಿ ನಿಯಮ ಮೀರಿ ತೆರಳುವವರು ಈ ಫೋಟೋ ಶೂಟ್ನಲ್ಲಿ ಸಿಗುತ್ತಿದ್ದು, ಮುಂದಿನ ದಿನದಲ್ಲಿ ಮನೆಗೆ ದಂಡ ಕಟ್ಟುವ ಆಮಂತ್ರಣ ಬರಲಿದೆ ಎಂದು ಹೇಳಲಾಗುತ್ತಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸಾರ್ಧ ಪಂಚಶತಮಾನೋತ್ಸವ ಕಾರ್ಯಕ್ರಮ ನಿಮಿತ್ತ ಪರ್ತಗಾಳಿಯ ಜೀವೋತ್ತಮ ಮಠದಲ್ಲಿ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿವೆ. ಇಡೀ ದೇವಾಲಯದ ಆವರಣದಲ್ಲಿ ಹೊಸ ಕಳೆ ತುಂಬಿಸುವ ಪ್ರಯತ್ನ ಸಾಗಿದೆ. ಒಟ್ಟಾರೆಯಾಗಿ ದಿವ್ಯತೆ ಮತ್ತು ಭವ್ಯತೆಯ ಕಾರ್ಯಕ್ರಮವಾಗಿ ರೂಪಿಸಲು ಭಕ್ತರಿಂದ ಸರ್ವ ಸಿದ್ಧತೆ ಸಾಗಿದೆ. ಕಲಾತ್ಮಕ ಕೆತ್ತನೆ ಮತ್ತು ಸುಂದರ ವಿನ್ಯಾಸದೊಂದಿಗೆ ದೇವಾಲಯದಲ್ಲಿ ನವ ನಿರ್ಮಾಣಗಳು ನಡೆದಿವೆ. ಮಠದಲ್ಲಿ ಭಕ್ತಿ ಭಾವ ಪಸರಿಸುವ ಹಾಗೆ ಇಡೀ ಆವರಣದಲ್ಲಿ ನವ್ಯತೆಯ ಸ್ಪರ್ಶ ಕಲ್ಪಿಸಲಾಗುತ್ತಿದೆ. ಸಹಸ್ರಾರು ಭಕ್ತರ ಆಗಮನದ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗಳು ನಡೆಯುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಭರದಿಂದ ಸಾಗಿದೆ. ಇಡೀ ದೇಶದಲ್ಲಿಯೇ ಅತಿದೊಡ್ಡ ಕಂಚಿನ ಪ್ರತಿಮೆ ಎನ್ನುವ ಹೆಗ್ಗಳಿಕೆಗೆ ಒಳಗಾಗಲಿರುವ ಕೋದಂಡರಾಮನ ಕಂಚಿನ ಪ್ರತಿಮೆಯನ್ನ ಅಂತಿಮ ಹಂತದಲ್ಲಿ ಸಿದ್ಧಗೊಳಿಸಲಾಗುತ್ತಿದೆ. ಇದಕ್ಕಾಗಿ ನೂರಾರು ಕೆಲಸಗಾರರು ತೊಡಗಿಕೊಂಡಿದ್ದಾರೆ. ಥೀಮ್ ಪಾರ್ಕ್ ಸಿದ್ಧತೆ ಸಹ ನಡೆದಿದೆ. ಈಗಾಗಲೇ ಗೋವಾ ಸರ್ಕಾರವೂ ಸಹ ಮಠದ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಮಠದ ಆವರಣದಲ್ಲಿಯೇ ಪೂರ್ವ ಸಿದ್ಧತೆ ಪರಿಶೀಲನೆ ಸಭೆ ಸಹ ಸೋಮವಾರ ನಡೆದಿದೆ. ಪರ್ತಗಾಳಿ ಜೀವೋತ್ತಮ ಮಠವು ಪ್ರಾರಂಭವಾಗಿ 550 ವರ್ಷಗಳಾದ ಹಿನ್ನೆಲೆಯಲ್ಲಿ ನವೆಂಬರ್ 27ರಿಂದ ಡಿಸೆಂಬರ್ 7ರವರೆಗೆ ಗೋವಾ ಕಾಣುಕೋಣ ಸಮೀಪದ ಪರ್ತಗಾಳಿ ಮಠದಲ್ಲಿ 11 ದಿನಗಳ ಸಾರ್ಧ ಪಂಚಶತಮಾನೋತ್ಸವ ಮಹೋತ್ಸವ ಜರುಗಲಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು 77 ಅಡಿ ಎತ್ತರದ ಕಂಚಿನ ಪ್ರಭು ಶ್ರೀರಾಮನ ಮೂರ್ತಿಯನ್ನ ಅನಾವರಣ ಮಾಡಲಿದ್ದಾರೆ ಎಂದು ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿ ನುಡಿದರು. ಪರ್ತಗಾಳಿ ಮಠದಲ್ಲಿ ಮಾಧ್ಯಮದವರಿಗೆ ಈ ಮಾಹಿತಿ ನೀಡಿದ ಶ್ರೀಗಳು, ಮಠಕ್ಕೆ 550 ವರ್ಷಗಳು ಸಂದ ಶುಭ ಸಂದರ್ಭದಲ್ಲಿ ಆರಾಧ್ಯ ದೈವ ಪ್ರಭು ಶ್ರೀರಾಮನ ಎತ್ತರದ ಕಂಚಿನ ಪ್ರತಿಮೆ ನಿರ್ಮಿಸಲು ಸಂಕಲ್ಪ ತೊಟ್ಟಂತೆ ಮೂರ್ತಿ ನಿರ್ಮಾಣವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ರಾಮಾಯಣ ಆಧಾರಿತ ಥೀಮ್ ಪಾರ್ಕ್ ಸಹ ನಿರ್ಮಾಣವಾಗಲಿದೆ. ಮಠಕ್ಕೆ 550 ವರ್ಷಗಳಾದ ಕಾರಣ ಶ್ರೀರಾಮ ತಾರಕ ಮಹಾಮಂತ್ರವನ್ನ 550 ಕೋಟಿಗಿಂತ ಹೆಚ್ಚು ಬಾರಿ ಸಮೂಹವಾಗಿ ಜಪಿಸಲಾಗಿದೆ ಎಂದು ಶ್ರೀಗಳು ತಿಳಿಸಿದ್ರು. ಕಾರ್ಯಕ್ರಮಕ್ಕೆ ಕರ್ನಾಟಕ, ಕೇರಳ, ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸಲಿದ್ದಾರೆ. 550 ವರ್ಷವಾಗಿದ್ದರಿಂದ 10 ದಿನಗಳ ಕಾಲ ತಲಾ 55ರಂತೆ 550 ಯಜಮಾನರಿಂದ ಹವನ ಮಾಡುವ ಸಂಕಲ್ಪ ಮಾಡಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿದೆ. 1.5 ವರ್ಷದ ಹಿಂದೆ ಪ್ರಭು ಕೋದಂಡರಾಮನ ಕಂಚಿನ ಪ್ರತಿಮೆಗೆ ವಿನ್ಯಾಸ ಮಾಡಲಾಗಿತ್ತು. ರಾಮನಿಗೆ ಸಂಬಂಧಿಸಿದ ರಾಮಾಯಣದ ಥೀಮ್ ಪಾರ್ಕ್ಗೆ ಆದರ್ಶ ಥೀಮ್ ಪಾರ್ಕ್ ಎಂದು ನಾಮಕರಣ ಮಾಡಲಾಗಿದೆ. ಆದರೆ ಈಗ ಕಾರ್ಯಕ್ರಮದ ಅಂಗವಾಗಿ ಉದ್ಘಾಟನೆಯಾಗಲಿದ್ದು, ಮುಂದಿನ ದಿನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಥೀಮ್ ಪಾರ್ಕ್ ಭಕ್ತರಿಗೆ ತೆರೆದುಕೊಳ್ಳಲಿದೆ. ಪರ್ತಗಾಳಿಯ ಮಠದ ಭೂ ಪ್ರದೇಶ ಧನುಸ್ಸು ಆಕಾರದಲ್ಲಿರುವುದರಿಂದ ಕೋದಂಡರಾಮನ ಪ್ರತಿಮೆ ಮಾಡಲು ಸಂಕಲ್ಪ ಮಾಡಲಾಗಿತ್ತು ಎಂದು ಶ್ರೀಗಳು ತಿಳಿಸಿದ್ರು. ಪರಿಪೂರ್ಣ ಆಗ್ತಾ ಇರುವ ಶುಭ ಸಂದರ್ಭದಲ್ಲಿ ಮಠದ ಆರಾಧ್ಯ ದೇವನಾದ ಪ್ರಭು ರಾಮಚಂದ್ರ ದೇವರಿಗೆ ಏನಾದರೂ ಸಮರ್ಪಣೆ ಮಾಡಬೇಕು ಎನ್ನುವ ಉದ್ದೇಶದಿಂದ 550 ದಿನಗಳ ಪೂರ್ವದಲ್ಲಿ ಒಂದು ಅಭಿಯಾನ, ಶ್ರೀರಾಮ ತಾರಕ ಮಂತ್ರ ಜಪ ಅಭಿಯಾನವನ್ನ ಆರಂಭ ಮಾಡಿದ್ದೇವೆ. ಅದು ಏಪ್ರಿಲ್ 17, 2024ರಿಂದ
ಅಕ್ಟೋಬರ್ 18, 2025 ತನಕ ಈ ಅಭಿಯಾನ ನಡೆದಿದೆ. ಈ ಒಂದು ಅಭಿಯಾನದಲ್ಲಿ 550 ಕೋಟಿ ರಾಮತಾರಕ ಮಂತ್ರ ಜಪವನ್ನ ಸರ್ವ ಸಮಾಜ ಬಾಂಧವರಿಂದ ಒಗ್ಗೂಡಿಸಿ ಮಾಡಿರುವ ಈ ಅಭಿಯಾನ ಎಲ್ಲ ಸಮಾಜ ಬಾಂಧವರ ಒಂದು ಪರಿಶ್ರಮದಿಂದ, ಅವರ ಒಂದು ಭಕ್ತಿಯಿಂದ ಈ ಒಂದು ದೊಡ್ಡ ಅಭಿಯಾನ ಪರಿಪೂರ್ಣಗೊಂಡಿದೆ. ವಿಶೇಷವಾಗಿ ಪರ್ತಗಾಳಿ ಮಠದಲ್ಲಿ ಬರುವ ನವೆಂಬರ್ 27ರಿಂದ ಡಿಸೆಂಬರ್ 7 ತನಕ ಈ 11 ದಿನದ ಕಾರ್ಯಕ್ರಮವನ್ನ ಮಠದ ಕೇಂದ್ರ ಮಠ ಪರ್ತಗಾಳಿಯಲ್ಲಿ ನಾವು ಆಯೋಜನೆಯನ್ನ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಮತ್ತೆ ಅನ್ಯ ರಾಜ್ಯದಿಂದ ಅನೇಕ ಭಕ್ತಾದಿಗಳು ಬರುವ ನಿರೀಕ್ಷೆಯಲ್ಲಿದ್ದೇವೆ. ವಿಶೇಷವಾಗಿ ಬರುವ ನವೆಂಬರ್ 28ನೇ ತಾರೀಕಿಗೆ ಭಾರತದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿಜಿಯವರು ಇಲ್ಲಿ ರಾಮ ಪ್ರತಿಮೆಯ ಅನಾವರಣ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಅದೇ ದಿನ ಪೂರ್ವ ದಿನ ನವೆಂಬರ್ 27ಕ್ಕೆ ಪ್ರತಿಷ್ಠಾಪನೆ, ಮಕರ ಲಗ್ನದ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಗೊಂಡು ಮಾರನೇ ದಿನ 28ನೇ ತಾರೀಕಿಗೆ ಸಾಯಂಕಾಲ ಅನಾವರಣಗೊಳ್ಳಲಿದೆ. ಅದಾದ ನಂತರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಇಲ್ಲಿ ದೊಡ್ಡ ಯಾಗ ಮಂಟಪವನ್ನ ರಚನೆ ಮಾಡಿ ದಿನಕ್ಕೆ 55 ಯಾಗ, ಅರ್ಥಾತ್ 10 ದಿನಕ್ಕೆ 550 ಯಾಗವನ್ನ ಮಾಡುವ ಉದ್ದೇಶದಿಂದ 550 ಯಜಮಾನರಿಂದ ಹವನವನ್ನ ಮಾಡುವ ಸಂಕಲ್ಪವನ್ನ ಮಾಡಲಾಗಿದೆ. ಅದಲ್ಲದೆ ಅನೇಕ ದೇಶದಿಂದ ಮತ್ತೆ ನಮ್ಮ ಸಮಾಜ ಬಾಂಧವರಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದ ಎಲ್ಲ ರೂಪರೇಷವನ್ನ ಆಮಂತ್ರಣ ಪತ್ರಿಕೆಯಲ್ಲಿ ವಿವರಣೆ ಕೊಡಲಾಗಿದೆ. ಅದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕ್ರಮವನ್ನ ಮಾಡುವ ಉದ್ದೇಶದಿಂದ 4ನೇ ತಾರೀಕಿಗೆ ಇಲ್ಲಿ ಪರಿಸರದ ಉದ್ದೇಶದಿಂದ, ಪರಿಸರದ ಕಾಳಜಿ ವಹಿಸುವುದರಿಂದ ಇಲ್ಲಿ ಗಿಡಗಳನ್ನ ನಡೆಯುವ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಲ್ಲದೆ 5ನೇ ತಾರೀಕಿಗೆ 5, 6 ಮತ್ತೆ 7 3 ದಿನಗಳ ಕಾಲ ಇಲ್ಲಿ ಯೋಗಾಭ್ಯಾಸ, ಬೆಳಗ್ಗೆ ಯೋಗಾಸನ ಮಾಡುವ ಕಾರ್ಯಕ್ರಮ ಇದೆ. ಅದಾದ ನಂತರ 6ನೇ ತಾರೀಕಿಗೆ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್, ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿದೆ. 7ನೇ ತಾರೀಕಿಗೆ ಇಲ್ಲಿ ಸಂಪೂರ್ಣ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಅದಾದ ನಂತರ 8ನೇ ತಾರೀಕಿಗೆ ಸ್ವಚ್ಛ ಪರ್ತಗಾಳಿ, ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳಾದ ನಂತರ ಒಂದು ಸಾಮಾಜಿಕ ನಮ್ಮದೇ ಮಠದ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಚ್ಛ ಪರ್ತಗಾಳಿ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ರೀತಿಯಿಂದ ಧಾರ್ಮಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಈ ಮೂರನ್ನು ಕೂಡ ಕೂಡಿಸಿ ಈ 11 ದಿನದ ಕಾರ್ಯಕ್ರಮಗಳಲ್ಲಿ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ 77 ಅಡಿಯ ಪ್ರಭು ರಾಮಚಂದ್ರ ದೇವರ ರಾಮ ಪ್ರತಿಮೆ, ಕಂಚಿನ ರಾಮ ಪ್ರತಿಮೆಯನ್ನ ಸ್ಥಾಪನೆ ಮಾಡುವ ಉದ್ದೇಶವನ್ನ 1.5 ವರ್ಷದ ಮುಂಚೆ ನಾವು ನಮ್ಮ ಆರ್ಕಿಟೆಕ್ಟ್ ಅವರಿಗೆ ಈ ಬಗ್ಗೆ ವಿಚಾರವನ್ನ ಮಂಡನೆ ಮಾಡಿದ ನಂತರ ಅದಕ್ಕೆ ಸೂಕ್ತ ಡಿಸೈನು, ರೂಪರೇಷೆ, ನಕ್ಷೆಗಳನ್ನೆಲ್ಲ ಅವರು ಇದು ಮಾಡಿ ಈಗ ನೀವು ನೋಡಿರುವ ಪ್ರಭು ರಾಮಚಂದ್ರ ದೇವರ ಪ್ರತಿಮೆ, ಅದು ದೇವರು ತಮ್ಮ ಕೈಯಲ್ಲಿ ಧನುಷನ್ನ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾನೆ, ಆ ಧನುಷಿನ ಆಕಾರದಲ್ಲಿ ಭೂಮಿಯ ನಕಾಶೆ ಇದೆ. ಆದ್ದರಿಂದ ನೀವು ಮೇಲ್ನೋಟದಿಂದ ಬರ್ಡ್ಸ್ ವ್ಯೂ ಅಥವಾ ಪಕ್ಷಿ ನೋಟ ಅಂತ ಏನ್ ಹೇಳ್ತೀರಾ, ಆ ರೀತಿಯಲ್ಲಿ ನೋಡಿದಾಗ ನಿಮ್ಗೆ ಆ ಧನುಷಿನ ಆಕಾರಿನ ಒಂದು ಭೂಪ್ರದೇಶವಾಗಿ ಕಾಣ್ತಾ ಇದೆ. ಆದ್ದರಿಂದ ಆ ಸ್ಥಾನದಲ್ಲಿ ಪ್ರಭು ರಾಮಚಂದ್ರ ದೇವರನ್ನೇ ಸ್ಥಾಪನೆ ಮಾಡಬೇಕು ಎನ್ನುವ ಉದ್ದೇಶ ಬಂದು ಈಗ ಆ ರಾಮಾಯಣ ಥೀಮ್ ಪಾರ್ಕ್ ಅಂತ ಏನಿದೆ, ಅಂದ್ರೆ ರಾಮನಿಗೆ ಸಂಬಂಧಿತ ಥೀಮ್ ಪಾರ್ಕ್, ದೇವರ ಹತ್ರ ಪ್ರಸಾದವನ್ನ ಕೇಳಲಾಗಿ ದೇವರು ಅದಕ್ಕೆ ಆದರ್ಶ ಧಾಮ ಎನ್ನುವ ಪ್ರಸಾದವನ್ನು, ಅಂದ್ರೆ 2-3 ಹೆಸರುಗಳನ್ನ ನಾವು ಆಯ್ಕೆ ಮಾಡಿದಾಗ ಯಾವುದನ್ನ ಆಯ್ಕೆ ಮಾಡಬೇಕು ಎನ್ನುವ ಒಂದು ವಿವೇಚನೆ ಬಂದಾಗ ಭಗವಂತನ ಹತ್ರ ಪ್ರಸಾದ ತಗೊಂಡ ನಂತರ ಆದರ್ಶ ಧಾಮ ಇದಕ್ಕೆ ಇಡಬೇಕು ಎನ್ನುವುದು ವಿಷಯ ಬಂತು. ಅದಕ್ಕಾಗಿ ಆ ರಾಮಾಯಣ ಥೀಮ್ ಪಾರ್ಕಿಗೆ ಆದರ್ಶ ಧಾಮ ಅಂತ ನಾವು ನಾಮಕರಣವನ್ನ ಮಾಡಲಾಗಿದೆ. ಅದಿಲ್ಲದೆ ಇನ್ನೂ ಅನೇಕ ಕಾರ್ಯಗಳು ಮುಂದಿನ ದಿನಗಳಲ್ಲಿ, ಕಾರ್ಯಕ್ರಮ ಆದ ನಂತರ ಮುಂದಿನ ಅನೇಕ ಕಾರ್ಯ ಚಟುವಟಿಕೆಯಲ್ಲಿ ನಿರೀಕ್ಷೆಯಲ್ಲಿದೆ. ಅದೆಲ್ಲವೂ ಆದ ನಂತರ ಈ ಆದರ್ಶ ಧಾಮ ಎಲ್ಲಾ ಜನರಿಗೂ ಕೂಡ, ಎಲ್ಲಾ ಪಬ್ಲಿಕ್ ಜನರು ಬಂದು ನೋಡಿ ವೀಕ್ಷಣೆ ಮಾಡಿ ಅದರ ಜ್ಞಾನ ದೇಗುಲವನ್ನ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುವುದು. ಆದ್ರೆ ಈಗಿನ ಸಮಯಕ್ಕೆ ನಾವು ಕೇವಲ ಕಾರ್ಯಕ್ರಮದ ಅಂಗವಾಗಿ ನವೆಂಬರ್ 27ರಿಂದ
ಡಿಸೆಂಬರ್ 7ರ ತನಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜ ಬಾಂಧವರು ಹಾಗೂ ಅನೇಕ ನಮ್ಮ ಹಿಂದೂ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಬೇಕು ಎನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಆಮಂತ್ರಣವನ್ನ ನೀಡ್ತಾ ಇದ್ದೇವೆ. ಅದಲ್ಲದೆ ಅನೇಕ ರೀತಿಯಲ್ಲಿ ರಾಮನ ಬಗ್ಗೆ ಚರ್ಚೆ ನಡೀತಾ ಇದೆ, ರಾಮನ ಗುಣಗಾನ ನಡೀತಾ ಇದೆ, ರಾಮನ ನಾಮಸ್ಮರಣೆ ನಡೀತಾ ಇದೆ. ಇದು ಕೂಡ ನಿರಂತರವಾಗಿ ನಡೀತಾ ಇರಲಿ ಎಂದು ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಆದರೆ ಕನಸು ಅಂತ ಹಾಗೇನು ಇರಲಿಲ್ಲ. ಆದರೆ ಭೂಪ್ರದೇಶ ಅದು ಧನುಷಿನ ಆಕಾರದಲ್ಲಿ ಇರೋದ್ರಿಂದ ಏನಾದ್ರೂ ಒಂದು ವಿಶೇಷವಾದ ಒಂದು ಕಾರ್ಯ ಮಾಡ್ಬೇಕಂತ ಇತ್ತು. ಮತ್ತೆ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸೇರಿ 550 ಕೋಟಿ ರಾಮನಾಮ ಜಪವನ್ನ ಮಾಡಿದ್ದಾರೆ. ಅವ್ರಿಗೆ ಏನಾದ್ರೂ ಒಂದು ಗೌರವ ಪೂರ್ವಕವಾಗಿ ಏನಾದ್ರೂ ಕೊಡಬೇಕಿತ್ತು ನಮ್ಗೆ. ಅದಕ್ಕಾಗಿ ಅದೇ ರಾಮನ ಮೂರ್ತಿಯ ಕೆಳಭಾಗದಲ್ಲಿರುವ ಪೆಡಸ್ಟಲ್ 12 ಅಡಿಯ ಪೆಡಸ್ಟಲ್ ಇದೆ. 4 ದಿಕ್ಕಿನಲ್ಲಿ ಕೂಡ ಎಲ್ಲಾ 120 ಜಪಕೇಂದ್ರಗಳನ್ನೆಲ್ಲ ಗ್ರೆನೈಟ್ ನಲ್ಲಿ ಕಾರ್ವಿಂಗ್ ಮಾಡಿ ಅಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ಅಂದ್ರೆ ಶಾಶ್ವತವಾಗಿ ಅವ್ರಿಗೆ ಇದು ಒಂದು ಗೌರವ ಸಮರ್ಪಣೆ. ಅಂದ್ರೆ 550 ಕೋಟಿ ರಾಮನಾಮ್ ಜಪ 550 ದಿನಗಳಲ್ಲಿ ಆಗಿದೆ. ಅದಕ್ಕಾಗಿ ಅವ್ರಿಗೆ ಏನಾದ್ರೆ ಒಂದು ಮಠದಿಂದ ಗೌರವ ಕೊಡಬೇಕು, ಗೌರವ ಸೂಚನೆಯಾಗಿ ಆಶೀರ್ವಾದವನ್ನು ಕೊಡಬೇಕು, ಮತ್ತದು ಶಾಶ್ವತವಾಗಿ ಇರಬೇಕು ಎನ್ನುವ ಉದ್ದೇಶದಿಂದ ಆ ಪೆಡಸ್ಟಲ್ ಮೇಲೆ ಅವರ ಜಪ ಕೇಂದ್ರದ ಹೆಸರನ್ನ ಅಲ್ಲಿ ನಮೂದು ಮಾಡ್ತೇವೆ. ಅಂದ್ರೆ ಮುಂದೆ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ಆದ ನಂತರವೂ ಕೂಡ ಬಂದ್ರೆ ಇದು ನಮ್ಮ ಜಪ ಕೇಂದ್ರ ಅಂತ ಅವ್ರಿಗೆ ಒಂದು ಹೆಮ್ಮೆ ಆಗತ್ತೆ ಅನ್ನೋ ಉದ್ದೇಶದಿಂದ ಹಾಗೆ ಮಾಡಲಾಗಿದೆ. ಮತ್ತೆ ಕನಸು ಅಂತ ಏನಿಲ್ಲ, ಹಾಗೆ ಹೋಗ್ತಾ ಹೋಗ್ತಾ ರಾಮದೇವರು ಹೇಗೆ ಪ್ರೇರಣೆ ಮಾಡ್ತಾ ಹೋದ ಹಾಗಾಗಿ ನಾವು ಒಂದೊಂದು ಕಾರ್ಯವನ್ನ ಮುಂದುವರಿಸ್ತಾ ಹೋದ್ವಿ. ಅದಕ್ಕೆ ವಿಶೇಷ ಅಂದ್ರೆ ಇದೆ, ಧನುಷಿನ ಆಕಾರದಲ್ಲಿ ಇದೆ. ಆ ಆಕಾರದಲ್ಲಿ ಇರುವುದರಿಂದ ನಾವು ಕೋದಂಡ ರಾಮ ಅಂತ ಪ್ರಸಿದ್ಧ ಇದೆ ಹೆಸರು. ಅಂದ್ರೆ ಕೋದಂಡ ಅಂದ್ರೆ ಧನುಷು. ಆ ಧನುಷಿನ ಆಕಾರ ಇರುವುದರಿಂದ ರಾಮದೇವರನ್ನೇ ಸ್ಥಾಪನೆ ಮಾಡಿದ್ರು. ಮತ್ತೆ ಇಲ್ಲಿಯ ರಾಮದೇವರು ಏನಿದೆ 370 ವರ್ಷ ಪೂರ್ವದಲ್ಲಿ ಸ್ಥಾಪನೆ ಆಗಿರುವ ಇದು ಗುಡಿ. ಇದು ಮಠ ಸ್ಥಾಪನೆಯಾಗಿ 550 ವರ್ಷ ಆಗಿದೆ. ಈ ಪರ್ತಗಾಳಿ ಮಠದಲ್ಲಿ ರಾಮದೇವರ ಸ್ಥಾಪನೆಯಾಗಿ 370 ವರ್ಷ ಆಗ್ತಾ ಇದೆ. ಆದ್ದರಿಂದ ರಾಮದೇವರ ಸಾನ್ನಿಧ್ಯ 370 ವರ್ಷದಿಂದ ಇಲ್ಲೇ ಇದ್ದೇ ಇದೆ. ಹಾಗಾಗಿ ರಾಮನ ಒಂದು ಆದರ್ಶವನ್ನ ಜನರಿಗೆ ತಿಳಿಸಬೇಕು, ಮಧ್ವಾಚಾರ್ಯರ ಸಿದ್ಧಾಂತವನ್ನ ಜನರಿಗೆ ತಲುಪಿಸಬೇಕು. ಇವೆಲ್ಲವೂ ಕೂಡ ಅದರಲ್ಲಿ ನಾವು ಮಾಡಬಹುದು ಎನ್ನುವ ಇಚ್ಛೆ ಬಂದು ನಾವು ಈ ರೀತಿಯಾಗಿ ಮಾಡುದು. ಕನಸು ಅಥವಾ ಮೊದಲಿಂದಲೂ ಹೀಗಿತ್ತು ಅಂತ ಏನು ಹಾಗಿರ್ಲಿಲ್ಲ. ಹಾಗೆ ಏನಾದ್ರೂ ಒಂದು ಡೆವಲಪ್ಮೆಂಟ್ ಭೂಭಾಗ ಒಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಕಾರ್ಯವನ್ನು ಮಾಡಿದ್ವಿ. ಪ್ರವಾಸಿ ತಾಣದ ರಸ್ತೆ, ಕಡಲ ತೀರಗಳಲ್ಲಿನ ಸುರಕ್ಷತೆ ಹಾಗೂ ಸ್ವಚ್ಛತೆಯ ಕುರಿತು ಕುಮಟಾ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಪಿ ಅವರು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳ ಮತ್ತು ಮೀನುಗಾರರ ಯೂನಿಯನ್ ಹಾಗೂ ರೆಸಾರ್ಟ್ ಪ್ರಮುಖರ ಸಭೆಯನ್ನ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಸಿದ್ರು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಪಿಐ ಶ್ರೀಧರ್ ಅವರು ಮಾತನಾಡಿ, ಓಂ ಕಡಲ ತೀರದಲ್ಲಿ ವಾಹನ ನಿಲುಗಡೆಗೆ ಅರಣ್ಯ ಇಲಾಖೆಯ ಗ್ರಾಮ ಅರಣ್ಯ ಸಮಿತಿಯಿಂದ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ಆದರೆ ವಾಹನ ನಿಲುಗಡೆಗೆ ಸರಿಯಾದ ಗುರುತು ಹಾಕಿ ಸರಿಯಾದ ಕ್ರಮದಲ್ಲಿ ವಾಹನ ನಿಲ್ಲಿಸುವಂತೆ ನೋಡಿಕೊಳ್ಳಬೇಕು. ಪ್ರಸ್ತುತ ಅಧಿಕ ಜನರು ಬಂದಾಗ ಎಲ್ಲೆಂದರಲ್ಲಿ ವಾಹನ ನಿಲುಗಡೆಗೊಳಿಸಿ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಇದರಂತೆ ಕಡಲ ತೀರಕ್ಕೆ ಸಾಗುವಲ್ಲಿ ಮಣಿಸರ ಮಾರುವವರು ಕುಳಿತುಕೊಂಡು ವ್ಯಾಪಾರ ನಡೆಸುವುದರಿಂದ ಜನರಿಗೆ ಸಾಗಲು ತೊಂದರೆಯಾಗುತ್ತಿದೆ. ಇವರಿಗೆ ವ್ಯಾಪಾರ ನಡೆಸಲು ಸೂಕ್ತ ಸ್ಥಳಾವಕಾಶ ನೀಡಲು ನಿರ್ದೇಶಿಸಬೇಕು. ಕಡಲ ತೀರಕ್ಕೆ ತೆರಳುವಲ್ಲಿ ಗೇಟ್ ನಿರ್ಮಿಸಿ ಅಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ರೆ ನಿಗದಿತ ಸಮಯ ಮುಗಿದ ಮೇಲೆ ಬಂದ್ ಮಾಡುವುದು ಹಾಗೂ ಇನ್ನಿತರ ಚಟುವಟಿಕೆ ಮೇಲೆ ನಿಗಾ ಇಡಲು ಸಹಾಯವಾಗುತ್ತದೆ. ಈ ಬಗ್ಗೆ ಅರಣ್ಯ ಇಲಾಖೆ ಕ್ರಮ ವಹಿಸಬೇಕು ಎಂದರು. ಚಾರಣಕ್ಕೆ ನಿಷೇಧಿಸಿದ ಅಪಾಯಕಾರಿ ಸ್ಥಳಕ್ಕೆ ತಾತ್ಕಾಲಿಕ ಬೇಲಿ ಹಾಕಲಾಗಿದ್ದು, ಇದನ್ನ ಅರಣ್ಯ ಇಲಾಖೆಯವರು ಶಾಶ್ವತ ಬಂದ್ ಮಾಡುವ ಕ್ರಮ ತೆಗೆದುಕೊಳ್ಳಬೇಕು. ಇದರಂತೆ ಕಡಲ ತೀರದಲ್ಲಿ ಸಹ ಸುರಕ್ಷಿತ ಸ್ಥಳ ಗುರುತಿಸಿ ಉಳಿದೆಡೆ ಅಪಾಯದ ಸ್ಥಳದ ಎಚ್ಚರಿಕೆ ನೀಡುವ ಮಾಹಿತಿ ಫಲಕ ಅಳವಡಿಸಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಂತರ ರೆಸಾರ್ಟ್ನವರು ಸಹ ಹಲವು ಸಮಸ್ಯೆಗಳನ್ನ ಸಭೆಯ ಮುಂದಿಟ್ಟರು. ಈ ಸಮಸ್ಯೆ ಬಗ್ಗೆ ಮಾತನಾಡಿದ ಉಪವಿಭಾಗಾಧಿಕಾರಿಗಳು, ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗದ ನಿರ್ವಹಣೆಯನ್ನ ಇಲಾಖೆಯೇ ಮಾಡಬೇಕು. ಕಡಲ ತೀರ ಹಾಗೂ ಚಾರಣದ ಸ್ಥಳದಲ್ಲಿನ ಸುರಕ್ಷತೆ ಬಗ್ಗೆ ತ್ವರಿತ ಕ್ರಮವಾಗಬೇಕು ಎಂದು ಸೂಚಿಸಿದ್ರು. ಪ್ರವಾಸೋದ್ಯಮ ಇಲಾಖೆಯಿಂದ ಕಡಲ ತೀರದ ಸ್ವಚ್ಛತೆ ಹಾಗೂ ಪ್ರವಾಸಿ ತಾಣಕ್ಕೆ ಸಂಬಂಧಿಸಿದ ಇತರೆ ಕಾರ್ಯಚಟುವಟಿಕೆ
ಚಟುವಟಿಕೆಯನ್ನ ನಿಭಾಯಿಸುವುದು ಹಾಗೂ ನಿರಂತರ ನಿಗಾ ಇಡಲು ಖಡಕ್ ಸೂಚನೆ ನೀಡಿದ್ರು. ಸ್ವಚ್ಛತೆ ನಿರ್ವಹಣೆಗಾಗಿ ವಿವಿಧೆಡೆ ಕಸದ ತೊಟ್ಟಿ ಇಡುವುದು ಹಾಗೂ ಎಲ್ಲೆಂದರಲ್ಲಿ ಕಸ ಎಸೆಯುವವರ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಹಾಗೂ ವಿಲೇವಾರಿ ಕುರಿತು ಹಲವು ಸಲಹೆ ನೀಡಿ ಎಲ್ಲವನ್ನ ಅನುಷ್ಠಾನಕ್ಕೆ ತರಲು ಗ್ರಾಮ ಪಂಚಾಯತ್ಗೆ ಸೂಚಿಸಿದ್ರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾಗೌಡ, ಕುಮಟಾ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ಡಿವೈಎಸ್ಪಿ ಮಹೇಶ್ ಎಂಕೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆರ್ಎಲ್ ಭಟ್, ಪಿಐ ಶ್ರೀಧರ್ ಎಸ್ಆರ್ ಉಪಸ್ಥಿತರಿದ್ದರು. ಕಂದಾಯ, ಅರಣ್ಯ, ಲೋಕೋಪಯೋಗಿ, ಅಬಕಾರಿ, ಮೀನುಗಾರಿಕಾ, ಬಂದರು, ಪ್ರವಾಸೋದ್ಯಮ, ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಮೀನುಗಾರರ ಅಸೋಸಿಯೇಷನ್ ಹಾಗೂ ರೆಸಾರ್ಟ್ ಮಾಲಕರ ಸಂಘದ ಪ್ರಮುಖರು ಪಾಲ್ಗೊಂಡಿದ್ರು. ಎಕ್ಸೈಸ್ ಇದೆ, ಅವಾಗ ರೇಡ್ ಹೆವಿ ಇದ್ದಲ್ಲಿ ಮಾಡಿದ್ರೆ ಅದಕ್ಕೆ ಅವ್ರ ಸಪೋರ್ಟ್ ಇದ್ರೆ ಇದಾಗ್ತದೆ. ಮತ್ತೆ ಮೀನುಗಾರಿಕೆ ಇಲಾಖೆಯಿಂದ ಸರ್ ನಮ್ಗೆ ಮೀನುಗಾರ ಸೊಸೈಟಿಯಿಂದ ಏನ್ ಹೆಲ್ಪ್ ಅಂತ ಸರ್, ಈ ಮೇನ್ ಬೀಚ್ ಅಲ್ಲಿ ಗುಡ್ಲೆ ಬೀಚ್ ಇದ್ರಲ್ಲಿ ಸರ್, ಓಮ್ ಬೀಚ್ ಅಲ್ಲಿ ಫಿಶಿಂಗ್ ಆಕ್ಟಿವಿಟೀಸ್ ಇದೆ ಸರ್, ಬೋಟಿಂಗ್ ಆಕ್ಟಿವಿಟೀಸ್ ಇದೆ. ಕೆಲವು ಬೋಟ್ ನವರು ಈ ಕಡೆ ಹತ್ರ ಬಂದು ಮೀನುಗಾರಿಕೆ ಮಾಡ್ತಿದ್ದಾರೆ ಸರ್. ಈಗ ಬಸ್ಸಿನ ಬೋಟು, ಟ್ರಾಲರ್ ಬೋಟು ಇದನ್ನ ಕೇಳಿ ಅದೇನಾದ್ರು ಅಕಸ್ಮಾತ್ ಸೆಲ್ಫಿ ತಗೊಳ್ಳುವಾಗ ಬಿದ್ರೆ ಅದು ಅಪಾಯ ಆಗುತ್ತೆ. ನಾವಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಲಾಸ್ಟ್, ಅದು ಫೆನ್ಸಿಂಗ್ ಮಾಡಕ್ಕೆ ಅಂತ ಹೇಳಿ. ಅದು ರೋಡ್ ಬಂದು PWD ರೋಡ್ ಅವ್ರದ್ದು ಅಂತಾರೆ, ಇದು ಫಾರೆಸ್ಟ್ ಆ ಕಡೆ ಇರೋದು ಫಾರೆಸ್ಟ್ ಮಾರ್ಕಿ ಜಾಗ ಅಂತಾರೆ. ಸೊ ಅದಕ್ಕೆ ಯಾರಿಗಾರು ಒಂದು ಡಿಪಾರ್ಟ್ಮೆಂಟ್ ಗೆ ಜವಾಬ್ದಾರಿ ಫಿಕ್ಸ್ ಮಾಡಿ ಆತರ ವ್ಯೂ ಪಾಯಿಂಟ್ ಇರುವಲ್ಲಿ ಒಂದೊಂದು ಫೆನ್ಸಿಂಗ್ ಸೇಫ್ಟಿ ಸಲುವಾಗಿ ಹಾಕಿದ್ರೆ ಸರ್ ಅಟ್ಲೀಸ್ಟ್ ಏನೋ ಅಪಾಯ ಆಗೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟೂರಿಸ್ಟ್ ಏನೋ ಬರ್ತಾರೆ, ಈ ಟ್ರೆಕ್ಕಿಂಗ್ ಹೋಗ್ತಾರೆ ಸರ್, ಅಡ್ವೆಂಚರ್ ಮೈಂಡ್ ಇರೋರು. ಅದರಲ್ಲಿ ಹುಡುಗಿಯರು ಇರ್ತಾರೆ, ಸ್ಟೂಡೆಂಟ್ಸ್ ಬೇರೆ ಔಟ್ ಆಫ್ ಸ್ಟೇಟ್ ಅವ್ರು ಇರ್ತಾರೆ ಸರ್. ಅವರು ಹೋದ ನಂತರ ಸಂಜೆ ಬರ್ಲಿಕ್ಕೆ ಗೊತ್ತಾಗ್ಲಿಲ್ಲ ದಾರಿ ಅಂದ್ರೆ ಪೊಲೀಸಿಗೆ 112 ಫೋನ್ ಮಾಡ್ತಾರೆ ಸರ್, ಪೊಲೀಸ್ ಕರ್ಕೊಂಡು ಬರುತ್ತೆ. ನಂದೊಂದು ರಿಕ್ವೆಸ್ಟ್ ಇರ್ತಾರೆ, ಎಲ್ಲಿ ಡೇಂಜರಸ್ ಪ್ಲೇಸ್ ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ವಿ ಸರ್, ಫಾರೆಸ್ಟ್ ಅವರು ನಾವು ಸೇರಿ ಅಲ್ಲಿ ಅವಾಗ ಟೆಂಪರರಿ ಫೆನ್ಸಿಂಗ್ ಹಾಕಿದ್ವಿ. ಅದೊಂದು ಪರ್ಮನೆಂಟ್ ಫೆನ್ಸಿಂಗ್ ಅನ್ನ ಸಿಮೆಂಟ್ ಪಿಲ್ಲರ್ ಹಾಕಿ ಪರ್ಮನೆಂಟ್ ಫೆನ್ಸಿಂಗ್ ಅನ್ನ ಅಲ್ಲಿ ಹೋಗದೆ ಡೇಂಜರ್ ಇರೋ ಪ್ಲೇಸ್ ಅಲ್ಲಿ ಫೆನ್ಸಿಂಗ್ ಹಾಕಿ ಒಂದು ಬೋರ್ಡ್ ಹಾಕ್ಬೇಕು ಸರ್. ಇದು ಡೇಂಜರಸ್ ಕಲೆಕ್ಟ್ ಮಾಡೋರಿಗೆ ಸಿವಿಲ್ ಡ್ರೆಸ್ ಅಲ್ಲೇ ಇರ್ತಾರೆ ಸರ್. ಅವರಿಗೆ ಅವ್ರ ಡಿಪಾರ್ಟ್ಮೆಂಟ್ ಗ್ರಾಮಾರಣ್ಯ ಸಮಿತಿ ಒಂದು ಲೈಫ್ ಜಾಕೆಟ್ ಟೈಪ್ ರಿಫ್ಲೆಕ್ಟಿವ್ ಜಾಕೆಟ್ ಅನ್ನ ಕೊಟ್ರೆ ಪಬ್ಲಿಕ್ ಗೆ ಗೊತ್ತಾಗ್ತದೆ ಸರ್, ಇದು ಟೋಲ್ ಕಲೆಕ್ಟ್ ಮಾಡ್ಲಿಕ್ಕೆ ಡಿಪಾರ್ಟ್ಮೆಂಟ್ ಇಂದ ಇದ್ದಾರೆ. ಅಲ್ಲಿ ಗ್ರಾಮಾರಣ್ಯ ಸಮಿತಿಯಿಂದ ಟೋಲ್ ಕಲೆಕ್ಟ್ ಮಾಡ್ತಾರೆ. ಅದು ಪಾರ್ಕಿಂಗ್ ಪ್ಲೇಸ್ ಅನ್ನ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡ್ಬೇಕು ಸರ್, ಬೋರ್ಡ್ ಹಾಕ್ಬೇಕು, ಮಾರ್ಕಿಂಗ್ ಮಾಡಿ 4 ವೀಲರ್ 2 ವೀಲರ್ ಅಂತೇಳಿ ಎಲ್ಲ ಓಮ್ ಬೀಚ್ ಅಲ್ಲಿ ರೋಡ್ ಅಲ್ಲಿ ವೆಹಿಕಲ್ ಗಳು 2 ವೀಲರ್ 4 ವೀಲರ್ ನಿಲ್ಲಿಸ್ತಾರೆ ಸರ್. ಅದು ಟೋಲ್ ಕಲೆಕ್ಟ್ ಮಾಡ್ತಾರೆ ಸರ್, ರೋಡ್ ಅಲ್ಲೇ ನಿಲ್ಲಿಸ್ತಾರೆ. ಜಾಮ್ ಆದ ತಕ್ಷಣ ಪಬ್ಲಿಕ್ AITR ಇದ್ರೆ ಮೇಲ್ಮಟ್ಟದವರೆಗೂ ಹೋಗ್ತದೆ. ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಒಂದು ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಬೇಕು. ಮಣಿ ತರ ಬರ್ತದೆ ಸರ್, ಅದು ಅಲ್ಲಿ ದಾವಣಗೆರೆ ಸೈಡ್ ಇಂದ ಒಂದಿಷ್ಟು ಫ್ಯಾಮಿಲೀಸ್ ಬಂದಿದ್ದಾರೆ. ಅವರು ಅಲ್ಲಿ ಒಂದು ಈಗ ಮೊದ್ಲು ಕಡಿಮೆ ಇದ್ದವರು 25-30 ಜನ ಆಗಿದ್ದಾರೆ ಬೀಚ್ ಅಲ್ಲಿ. ಅವರು ಸ್ಟೆಪ್ಸ್ ಮೇಲೆ ಕೂರ್ತಿದ್ರು. ಸ್ಟೆಪ್ಸ್ ಮೇಲೆ ಕೂತ್ರೆ ಆ ಕಡೆ ಈ ಕಡೆ ಕೂತ್ರೆ ಶೋಲ್ಡರ್ ರಿಪೇರಿ ಆಗ್ಬೇಕು. ಈಗ ರೋಡ್ ಶೋಲ್ಡರ್ ಎಲ್ಲ ಕುಸ್ತು ಹೊರಗೆ ಹೋಗಿದೆ ಸರ್. ಅದು ಬೈಕ್ ಸೈಡ್ ತಗೊಳ್ಳಲ್ಲ ಸರ್, ತಗೊಂಡ್ರೆ ಬಿಸ್ಕೆಟ್ ಆಗಿ ಬೀಳ್ತಾರೆ ಸರ್. ಬಸ್ ಹೆವಿ ವೆಹಿಕಲ್ ಬಂದಾಗ ಟೆಕ್ನರ್ಗೆ ತೊಂದರೆ ಆಗ್ತಾ ಇದೆ ಸರ್. ಆಮೇಲೆ ಅಲ್ಲಲ್ಲಿ ರಸ್ತೆ ವಾಟ್ ಹೋಲ್ಸ್ ಇದೆ ಸರ್, ಈಗೆಲ್ಲ ಮೇನ್ ರೋಡ್ ಅಲ್ಲಿ ಮಾಡಿದ್ದಾರೆ ಸರ್, ಅದು ಬೀಚ್ ರೋಡ್ ಅಲ್ಲಿ ಮಾಡ್ಬೇಕು. ಇಲ್ಲೊಂದು ಗುರುಕುಲ ರಸ್ತೆ ಇದೆ ಸರ್, ಇಲ್ಲಿ ಈ ಭದ್ರಕಾಳಿ ಕಾಲೇಜಿಂದ ನಾವು ಲೆಫ್ಟಿಗೆ ತಗೊಂಡ್ರೆ ಓಮ್ ಬೀಚಿಗೆ ಹೋಗ್ತದೆ ಸರ್. ಅದು ರಸ್ತೆ ಕಾಂಕ್ರೀಟ್ ರೋಡ್ ಕೆಳಗಡೆ ಪೂರ್ತಿ ಮಣ್ಣು ಪುಸ್ತೋಗ್ಬಿಟ್ಟಿದೆ ಸರ್. ಅದು ಆ ಮಣ್ಣು ಪುಸ್ತಕದ ಮಣ್ಣು ಮತ್ತೆ ಇದನ್ನ ಹಾಕಿದ್ರೆ ಅದು ಯಾವ ಡಿಪಾರ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ದ್ವಂದ್ವ ಇದೆ ಬಾರದು ಅಂತ ಹೇಳಿ ಅದು ಫೆನ್ಸಿಂಗ್ ಅನ್ನ ಪರ್ಮನೆಂಟ್ ಆಗಿ ಮಾಡ್ಕೊಟ್ರೆ ಮತ್ತೆ ಮೇನ್ ಬೀಚ್ ಎಂಟ್ರಿಗೆ ಗೇಟ್ ಹಾಕಿ ಸಂಜೆ 6:30 ಮೇಲೆ ಕ್ಲೋಸ್ ಅಂದ್ರೆ ನಾವು ಬಲೆ ಕಟ್ಟಿದ್ರಿ ತಕೊಂಡು ಹೋಗ್ತಾರೆ. ಗೇಟ್ ಹಾಕ್ಬಿಟ್ರೆ ಕ್ಲೋಸ್ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಹೋಗ್ತದೆ. ಅದು ಎಲ್ಲ ಹನೆಹಳ್ಳಿ ಮತ್ತೆ ಕನ್ಸರ್ಟ್ ಇವರು ಯಾರು ಪಂಚಾಯತಿ ಇದೆ ಸರ್, ಈಗ 3 ಬೀಚ್ ಸೇಫ್ಟಿ ಬರೋ 3 ಪಂಚಾಯತಿಯವರು ಅದು ಆ ಫಂಡ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಅವೇರ್ನೆಸ್ ಬೋರ್ಡ್ ದೊಡ್ಡದಾಗಿ ಒಂದು ಚೆನ್ನಾಗಿ ಕಾಣುವಂಗೆ ಕ್ವಾಲಿಟಿ ಇರೋ ಬೋರ್ಡ್ ಅನ್ನ ಎಂಟ್ರಿ ಬೀಚ್ ಮೇನ್ ಬೀಚ್ ಅಲ್ಲಿ ಸ್ವಲ್ಪ ತೊಟ್ಟಿಗಳ ನಿರ್ಮಾಣ ಆಗುತ್ತೆ. ಕಸ ಹಾಕ್ಬಾರ್ದು ಅಂತ ನಾವು ಅವೇರ್ನೆಸ್ ಮಾಡಿದ್ರೆ ಬಿಸಾಕ್ದಕ್ಕೆ ನಮ್ಮ ಟೂರಿಸ್ಟ್ ಮಿತ್ರ ಇದ್ರೆ ಎಲ್ಲಿ ಬಿಸಾಕ್ಬೇಕಂತ ಕೇಳಕ್ ಆಗೋದಿಲ್ಲ. ಅದಕ್ಕೆ ಅವರು ಅಲ್ಲೇ ಮೂವೇಬಲ್ ಸ್ವಲ್ಪ ಇದನ್ನು ಹಾಕಿದ್ರೆ ಅನುಕೂಲ ಆಗ್ತದೆ. ಆ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಇಲ್ಲಿ ಎಂಟ್ರಿ ಹತ್ರ ಹೈ ಮಾಸ್ ಲೈಟ್ ಎಲ್ಲ ಇದೆ ಸರ್, ಮತ್ತೆ ಸೋಲಾರ್ ಲೈಟ್ ಹಾಕಿದ್ದಾರೆ. ಲೈಟಿಂಗ್ ವ್ಯವಸ್ಥೆ ಸ್ವಲ್ಪ ಪೂರ್ತಿ ಎಂಟ್ರಿ ಆದಂತ ಮಾರ್ಕೆಟ್ ಹತ್ರ ಟರ್ನ್ ಆಗ್ತೀವಲ್ಲ ಸರ್, ಅಲ್ಲಿವರೆಗೂ ಸ್ವಲ್ಪ ಲೈಟಿಂಗ್ ಸೋಲಾರ್ ಲೈಟ್ ಅನ್ನ ನೀವು ಪ್ರೊಸೀಡಿಂಗ್ ಮಾಡಿ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಗ್ರಾಮ ಪಂಚಾಯತ್ ಕಂಪೈಲ್ಡ್ ಆಗಿ ಫಂಡ್ ಹಾಕಿ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕುಮಟಾ ತಾಲೂಕಿನ ಕಾಗಲ್ ಗ್ರಾಮ ಪಂಚಾಯತ್ನಲ್ಲಿ ಕ್ರೀಡಾ ಮೈದಾನಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಶೇಕಡ 12% ನಿಧಿಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ಕಿವಿಗೊಡದೆ ಬದಿಗೊತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಕುಮಾರ್ ಜಿ ಆಗೇರ ಆರೋಪಿಸಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2017-18ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಗ್ರಾಮ ವಿಕಾಸ ಯೋಜನೆಯಡಿ ಗ್ರಾಮ ಪಂಚಾಯಿತಿಗೆ ಬಿಡುಗಡೆಯಾದ 1 ಕೋಟಿ ರೂಪಾಯಿ ಅನುದಾನದಲ್ಲಿ 12 ಲಕ್ಷ ರೂಪಾಯಿ ಕ್ರೀಡಾ ಮೈದಾನಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ರು. ಅದರ ಸದ್ವಿನಿಯೋಗವಾಗಿಲ್ಲವೆಂದು ಆರೋಪಿಸಿದ್ರು.
ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಾಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2017-18 ಸಾಲಿನಲ್ಲಿ 1 ಕೋಟಿ ಅನುದಾನ ನಮಗೆ ಮಂಜೂರಿಯಾಗಿರ್ತದೆ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ. ಅದರಲ್ಲಿ 12% ಅಂತೆ 12 ಲಕ್ಷ ರೂಪಾಯಿ ಆಟದ ಮೈದಾನ ನಿರ್ಮಾಣಕ್ಕಾಗಿ ಕಾದಿರಿಸಲಾಗಿದೆ. ಲೋಕೇಶ್ವರ್ ಲೋಕನಾಥ್ ಯುವಕ ಸಂಘ, ಗುಡ್ ಕಾಗಲ್ ಅಂಜುಮನ್ ಯುವಕ ಸಂಘ ಹಾಗೂ ದೇವಕಿ ಕೃಷ್ಣ ಯುವಕ ಸಂಘಗಳಿಗೆ ತಲಾ 4 ಲಕ್ಷ ರೂಪಾಯಿ ನೀಡುವಂತೆ ನಿರ್ಧರಿಸಲಾಗಿದ್ರೂ ಈ ಸಂಘಗಳಿಲ್ಲದೆ ಸ್ವಂತ ಜಮೀನು ಅಥವಾ ಪಂಚಾಯಿತಿಗೂ ಮೈದಾನವಿಲ್ಲದಿರುವಾಗಲೇ ದೇವಕಿ ಕೃಷ್ಣ ಯುವಕ ಸಂಘದ ಹೆಸರಿನಲ್ಲಿ 4 ಲಕ್ಷ ರೂಪಾಯಿ ಬಳಕೆಯಾಗಿರುವಂತೆ ತೋರಿಸಿ ಅವ್ಯವಹಾರ ನಡೆಸಲಾಗಿದೆ ಎಂದು ಹೇಳಿದರು. ಅದರಲ್ಲಿ 3 ಯುವಕ ಮಂಡಳಿ ಆಯ್ಕೆಯಾಗಿರ್ತದೆ. ಅದರಲ್ಲಿ ಒಂದು ದೇವಕಿ ಕೃಷ್ಣ ಯುವಕ ಸಂಘ ಫ್ಲಡ್ಲೈಟ್ ಆಟದ ಮೈದಾನ, ಮತ್ತೊಂದು ಗುಡ್ಕಾಗಲ್ ಅಂಜುಮನ್ ಯುವಕ ಸಂಘ ಫ್ಲಡ್ಲೈಟ್ ಆಟದ ಮೈದಾನ, ಮೂರನೇದು ಲೋಕೇಶ್ವರ್ ಲೋಕನಾಥ್ ಯುವಕ ಸಂಘ ಕಾಗಲ್. ಈ 3 ಯುವಕ ಮಂಡಳಿ ಹೆಸರಲ್ಲಿ 4 ಲಕ್ಷ ರೂಪಾಯಿ ಅಂತ ಹಣ ಮಂಜೂರಿಯಾಗಿರ್ತದೆ, ಕಾಮಗಾರಿ ಮಾಡಿರ್ತಾರೆ. ಆದ್ರೆ ಈ ಒಂದು ಯುವಕ ಸಂಘಕ್ಕೆ ಯಾವುದೇ ಆದಂತ ಜಾಗ ಇರುವುದಿಲ್ಲ. ಇವರೊಂದು ಯೋಜನೆ ಮಾಡಿರ್ತಾರೆ, ದೇವಕಿ ಕೃಷ್ಣ ಯುವಕ ಸಂಘ ಫ್ಲಡ್ಲೈಟ್ ಆಟದ ಮೈದಾನ ನಿರ್ಮಾಣ ಅಂತ ಹೇಳಿ ಮಾಡಿ ಕೆಲಸನೇ ಮಾಡಿರುವುದಿಲ್ಲ. ಕೆಲಸ ಮಾಡದೆ 4 ಲಕ್ಷದ ಅನುದಾನದಲ್ಲಿ 3,84,000 ಬಿಲ್ ಮಾಡ್ತಾರೆ. ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಗೋವಿಂದ್ ಬಿ ಚಪ್ಪರ್ ಅವರು ನಕಲಿ ಬಿಲ್ ಆಧಾರದಲ್ಲಿ ಮೊತ್ತ ಬಿಡುಗಡೆ ಮಾಡಿರುವುದಲ್ಲದೆ ಇಲಾಖೆಯ ಎಇಇ ಸಂಜೀವ್ ಆರ್ ನಾಯ್ಕ್, ಕಿರಿಯ ಇಂಜಿನಿಯರ್ ಮಣಿಕಂಠ ಪೂಜಾರಿ, ಅಂಜಲಿ ಎಚ್ ಪಾಟೀಲ್, ಪಿಡಿಒ ನವೀನ್ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್ ಪಾಂಡುರಂಗ ನಾಯ್ಕ್ ಹಾಗೂ ಗುತ್ತಿಗೆದಾರ ರಾಘವೇಂದ್ರ ಸದಾನಂದ್ ಗುನ್ಗಾ ಸೇರಿದಂತೆ ಹಲವರು ಈ ಅವ್ಯವಹಾರದಲ್ಲಿ ಶಾಮೀಲಿದ್ದಾರೆ ಎಂದು ಅವರು ಹೇಳಿದರು. ಅದರಲ್ಲಿ 7 ಜನ ಎದುರುದಾರ ಇರ್ತಾರೆ. ಅದರಲ್ಲಿ ಒಂದನೇದಾಗಿ ಗೋವಿಂದ್ ಬಿ ಚಪ್ಪರ್ ಅಂತೇಳಿ ಕಾರ್ಯನಿರ್ವಾಹಕ ಅಭಿಯಂತರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಕಾರವಾರ. ಇವರು ಹಣವನ್ನು ಕೊಟ್ಟಿರುವಂತ ಅಧಿಕಾರಿಯಾಗಿರ್ತಾರೆ. ಈಗ ಅವರು ಹಾಲಿ ರಿಟೈರ್ಡ್ ಅಂತ ಹೇಳ್ತಾ ಇದ್ದಾರೆ ಅವರು. ನಂತರ ಎರಡನೇವರು ಸಂಜೀವ್ ಆರ್ ನಾಯ್ಕ್, ಸಹಾಯಕ ಕಾರ್ಯನಿರ್ವಾಹಕ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಕುಮಟಾ, ಇವರಾಗಿರ್ತಾರೆ. ಮೂರನೇವರು ಇವರು ಜಾಗಕ್ಕೆ ಹೋಗಿ ನಾನು ನೋಡಿದ್ದೀನಿ ಅಂತ ಹೇಳಿರ್ತಾರೆ, ಕಾಮಗಾರಿ ಹೋಗಿ ಅಂದಾಜು ಪತ್ರವನ್ನು ತಯಾರು ಮಾಡಿರ್ತಾರೆ. ಮೂರನೇವರು ಮಣಿಕಂಠ ಬಿ ಪೂಜಾರಿ, ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಕುಮಟಾ. ಇವ್ರೇನ್ ಹೇಳ್ತಾರೆ ಅಂದ್ರೆ ಅವ್ರು ತಮ್ಮ ಕಾಮಗಾರಿ ಪತ್ರಿಕೆಯಲ್ಲಿ ಅಂದ್ರೆ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟೆ ಅಂದ್ರೆ ದೇವಕಿ ಕೃಷ್ಣ ಯುವಕ ಸಂಘದ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ನಾನು ಅಂದಾಜು ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ ಅಂತ ಹೇಳಿರ್ತಾರೆ. 4ನೇವರು ಅಂಜಲಿ ಎಚ್ ಪಾಟೀಲ್ ಅಂತ ಹೇಳಿ, ಇವರು ಸಹಿತ ಇಂಜಿನಿಯರ್ ಆಗಿರ್ತಾರೆ. ಗುಡ್ಕಾಗಲ್ ಅಂಜುಮನ್ ಯುವಕ ಸಂಘ ಫ್ಲಡ್ಲೈಟ್ ಆಟದ ಮೈದಾನ ನಿರ್ಮಾಣದ ಸ್ಥಳಕ್ಕೆ ಹೋಗಿ, ಅವ್ರಿಗೆ ಜಾಗನೇ ಇಲ್ಲ, ಅದರ ಸ್ಥಳಕ್ಕೆ ಹೋಗಿ ನಾನು ಅಂದಾಜು ಪತ್ರಿಕೆಯನ್ನು ತಯಾರಿ ಮಾಡಿದ್ದೀನಿ ಅಂತ ಹೇಳಿರ್ತಾರೆ. 5ನೇವರು ಅಂದ್ರೆ ನವೀನ್ ನಾಯ್ಕ್, ಗ್ರಾಮ ಪಂಚಾಯತ್ ಕಾಗಲ್ನ ಪಿಡಿಒ ಅವರು ಕಾಮಗಾರಿ ಪ್ರಾರಂಭವಾಗುವ ಪೂರ್ವದಲ್ಲಿ ಕಾಗಲ್ ಪಂಚಾಯತ್ ಅಲ್ಲಿ ಆಗಿದೆಯೋ ಕ್ರಿಯಾಯೋಜನೆ ಪ್ರಕಾರ ಆಗಿದ್ದು ನೋಡುವಂತ ಹೊಣೆಯನ್ನು ಹೊತ್ತಿರ್ತಾರೆ ಅವರು. ಅದರ ನಂತರ ಇವರು ಅಧ್ಯಕ್ಷರು ಶಿವಕುಮಾರ್ ಪಾಂಡುರಂಗ ನಾಯ್ಕ್ ಅಂತ ಆಗಿನ ಕಾಲದ ಅಧ್ಯಕ್ಷರು, ಇವರು ಸಹಿತ ಜವಾಬ್ದಾರಿ ಅಂದ್ರೆ ಕಾಗಲ್ ಪಂಚಾಯತ್ ಅಲ್ಲಿ ಕ್ರಿಯಾಯೋಜನೆ ಪ್ರಕಾರ ಕಾಮಗಾರಿ ನಡೆದಿದೆಯೋ ಇವರಿಬ್ಬರು ಆ ಜವಾಬ್ದಾರಿ ಹೊತ್ತಿರ್ತಾರೆ. ಆದ್ರೆ ಇವ್ರು ಯಾರು ಈ ಜವಾಬ್ದಾರಿ ಮಾಡಿರಲ್ಲ. ಈ ಅಷ್ಟು ಅಧಿಕಾರಿಗಳು ಏನ್ ಮಾಡಿರ್ತಾರೆ, ಫೋರ್ಜರಿ ಕ್ರಿಯಾಯೋಜನೆ ಮಾಡಿಕೊಂಡು ಫೋರ್ಜರಿ ಬಿಲ್ ಅನ್ನು ಮಾಡಿಕೊಂಡು ಗುತ್ತಿಗೆದಾರನಾದ ರಾಘವೇಂದ್ರ ಸದಾನಂದ್ ಗುನ್ಗಾ ಇವರಿಗೆ ಹಣವನ್ನು ಕೊಟ್ಟಿರ್ತಾರೆ. ಈ ಕುರಿತು ಎಲ್ಲಾ ದಾಖಲೆಗಳ ಸಮೇತವಾಗಿ ಕಳೆದ ಏಪ್ರಿಲ್ ತಿಂಗಳಲ್ಲೇ ಜಿಲ್ಲಾ ಪಂಚಾಯಿತಿಯ ಸಿಇಒ ಅವರಿಗೆ ದೂರು ಸಲ್ಲಿಸಿದ್ರು. ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಜನರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಅವರು ಆರೋಪಿಸಿದ್ರು. ನಾವು ಜಿಲ್ಲಾಧಿಕಾರಿ 2 ಅರ್ಜಿಯನ್ನು ಕೊಟ್ಟಿದ್ದು. ಮೊದಲು 2023ರಲ್ಲಿ ಫಸ್ಟ್ ಅರ್ಜಿಯನ್ನು ಕೊಟ್ಟಿದ್ದು 18/9/2023ರಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕುಮಟಾ ಅವರಿಗೆ ಕೊಟ್ಟಿದ್ದು, ಯಾವುದೇ ಕ್ರಮ ತಗೊಂಡಿಲ್ಲ. ಅದರ ನಂತರ 11/3/2024ಕ್ಕೆ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಕುಮಟಾ ಇವರಿಗೆ ಸಹಿತ ದೂರು ನೋಡಿದೆ, ಇನ್ನೂರಿಗೆ ಯಾವುದೂ ಕ್ರಮ ಆಗಿಲ್ಲ. ಇದರ ನಂತರ 4/4/2025ಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಾರವಾರ ಸಿಇಒ ಅವರಿಗೂ ಸಹಿತ ದೂರನ್ನು ಕೊಟ್ಟಿದೆ, ಇನ್ನೂರಿಗೂ ಕ್ರಮ ಆಗಿಲ್ಲ. ದೇವಕಿ ಕೃಷ್ಣ ಯುವಕ ಸಂಘದ ಹೆಸರಿನಲ್ಲಿ ನಡೆದ ಅವ್ಯವಹಾರಗಳ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸ್ವತಃ ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ನಾವೀಗ ಈ ಕಾಮಗಾರಿ ನಮ್ದು ವಿಚಾರ ಇಷ್ಟೇ, ಈ ದುರುಪಯೋಗದ ಹಣವನ್ನ ವಾಪಸ್ ವಸೂಲಿ ಮಾಡಬೇಕು. ದಂಡದ 16% ಎಷ್ಟಂತ ದಂಡದಲ್ಲಿ ವಸೂಲಿ ಮಾಡಬೇಕು. ಇದರಲ್ಲಿ ಭಾಗಿಯಾದಂತ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ಅಂತ ನಾವು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಸಪೋಸ್ ಜಿಲ್ಲಾಧಿಕಾರಿಗಳು ಸಹಿತ ಈ ಪ್ರಕರಣವನ್ನು ನೆಗ್ಲೆಕ್ಟ್ ಮಾಡಿದರೆ ನಾ ಈ ಪ್ರಕರಣ ಲೋಕಾಯುಕ್ತಗೆ ದೂರು ಕೊಡ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಹೊನ್ನವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾ ಷಷ್ಠಿ ಉತ್ಸವ ಇದೇ ನವೆಂಬರ್ 26ರ ಬುಧವಾರದಂದು ನಡೆಯಲಿದೆ. ಹೊನ್ನವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನವೆಂಬರ್ 26ರ ಬುಧವಾರ ನಡೆಯುವ ಚಂಪಾ ಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಪೂಜೆಗೆ ಅವಕಾಶ ಕಲ್ಪಿಸಲಾಗಿದೆ. ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಬೆಳಿಗ್ಗೆ 8:30ರಿಂದ 12 ಗಂಟೆಯವರೆಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಿಗ್ಗೆ 7 ಗಂಟೆಯಿಂದ ದೇವಾಲಯದಲ್ಲಿ ಹಣ್ಣು ಕಾಯಿ ಸೇವೆ,
ಅರ್ಚನೆ, ಆರತಿ, ಸರ್ವ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ರಾತ್ರಿ 8:30 ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ದೇವಸ್ಥಾನ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ, ಹೊನ್ನಾವರ, ಉತ್ತರ ಕನ್ನಡ. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲಿ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಬರುವ ಡಿಸೆಂಬರ್ 6 ಶನಿವಾರ ಹಾಗೂ ಡಿಸೆಂಬರ್ 7 ಭಾನುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ XL ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹೆಸರು ನೋಂದಾವಣೆಗಾಗಿ ಸಂಪರ್ಕಿಸಿ ಜಗದೀಶ್ ನಾಯ್ಕ್, ಮೊಬೈಲ್ ನಂಬರ್ 7020642285. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು
ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.